திருச்சிற்றம்பலம். ஓம் சிவா திருச்சிற்றம்பலம். ಮನುಷ್ಯ ಸದ್ಗುಣಗಳನ್ನು ಹೇಗೆ ಕಲಿತಾನೆ? ದೊಡ್ಡದಾದ ಮೇಲೆ ಅವನಿಗೆ ಕಲೀಲಿಕ್ಕೆ ಹೇಗೂ ಅವಕಾಶ ಇಲ್ಲ. ಚಿಕ್ಕದಿರುವಾಗ ಮನೆಯಲ್ಲಿ ಹೇಳಿಕೊಡೋದಿಲ್ಲ. ತಂದೆ ತಾಯಿ ಒರಟಾಗಿ ಮಾತಾಡೋದನ್ನ ಮಗು ಕಲಿತದೆ. ಆದರೆ ಸದ್ಗುಣಗಳ ಹೇಗೆ ಬರಬೇಕು? ಒಳ್ಳೆ ಪ್ರಶ್ನೆ, ಫಸ್ಟ್ ಕ್ಲಾಸ್ ಪ್ರಶ್ನೆ. ಸದ್ಗುಣಗಳು ಹೇಗೆ ಬರೋದು ಅಂತ ಅಲ್ವಾ? ಈ ಸದ್ಗುಣಗಳು ಬರಬೇಕು ಅಂತೇಳಿದರೆ, ಆ ಒಂದು ಸ್ಥಿತಿ ಒಬ್ಬನೊಳಗೆ ಬರಬೇಕು ಅಂತೇಳಿದರೆ ಇಲ್ಲಿ ಅಮ್ಮನ ಪಾತ್ರ ಜಾಸ್ತಿ. ಯಾವಾಗ ಅಂತೇಳಿದರೆ, ಅಮ್ಮ ಗರ್ಭಾವಸ್ಥೆಯಲ್ಲಿರುವ ಸಮಯದಲ್ಲಿ ಎಷ್ಟು ಶುದ್ಧವಾಗಿರ್ತಾಳೆ, ಎಷ್ಟು ಪವಿತ್ರವಾಗಿರ್ತಾಳೆ. ಅಂದರೆ ಶುದ್ಧ ಪವಿತ್ರ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಹೇಳೋದಿಲ್ಲಿ ಅರ್ಥ ಹೇಳೋದು. ಅವಳ ಮನಸ್ಸು ಎಷ್ಟು ಶುದ್ಧವಾಗಿ ಉಂಟು, ಎಷ್ಟು ಪವಿತ್ರವಾಗಿ ಉಂಟು, ಅವಳು ಯಾವುದರ ಬಗ್ಗೆ ಯೋಚನೆ ಮಾಡ್ತಾಳೆ, ಅವಳು ಯಾವ ರೀತಿ ವರ್ತಿಸ್ತಾಳೆ, ಆ ಎಲ್ಲ ವಿಚಾರಗಳು ಆ ಮಗುವಿನಲ್ಲಿ ಹೋಗಿ ಸೇರ್ತದೆ. ಈ ಸತ್ಯಸ್ಥಿತಿ, ಇದು ಬೇಸ್. ಅಮ್ಮನಿಂದ ಮನಸ್ಸು ಮಾಡಿದರೆ, ತಾಯಿಯಿಂದ ಯಾವಾಗ ಆ ಗರ್ಭಾವಸ್ಥೆಯಲ್ಲಿ 9 ತಿಂಗಳು ಅದು ಮುಂಚಿತವಾಗಿಯೇ ಗೊತ್ತಿರಬೇಕು, ಮುಂಚಿತವಾಗಿ ತಿಳಿದಿರಬೇಕು. ಯಾರಿಗೆ? ಅಮ್ಮಂದರಿಗೆ. ಪ್ರೆಗ್ನೆನ್ಸಿ ಆಯಿತು ಅಂತ ಹೇಳಿದ ಕೂಡಲೇ ಎಲ್ಲ ಚೇಂಜ್ ಮಾಡಿಕೊಳ್ಬೇಕು. ಅದು ಚೇಂಜ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಬಲವಂತವಾಗಿ. ಅರ್ಥಾಯ್ತಾ? ಈ ಸತ್ಯ ವಿಷಯ. ಯಾಕೆ ಅಂತೇಳಿದರೆ, ಈ ಗುಣಗಳು ಎಂಬುದು ಅದು ಜನ್ಮದಲ್ಲಿ ಊರಿದಂಥ ವಿಚಾರ. ಅದು ಸದ್ಗುಣಗಳು ಎಂಬುದು ಇದು ಅದರಿಂದಲೂ ಸೂಕ್ಷ್ಮ, ಅಮ್ಮನ ಗರ್ಭದಿಂದಲೂ ಸೂಕ್ಷ್ಮವಾದ ವಿಚಾರ. ಈ ಸದ್ಗುಣಗಳು ಎಂಬುದು ಅದು ಗರ್ಭದಲ್ಲಿ ಅಲ್ಲ, ಜನ್ಮದಲ್ಲಿರುವಂಥ ವಿಚಾರ. ಆ ಜನ್ಮಕ್ಕೆ ಬರುವಾಗಲೇ ಅದನ್ನು ತಗೊಂಡು ಬಂದರೆ ಉಂಟು. ಆಗ ಅಮ್ಮ ಪ್ರಯತ್ನ ಪಟ್ಟರೂ ಆಗೋದಿಲ್ಲ. ಈ ಸದ್ಗುಣಗಳು ಬರಬೇಕು ಅಂತೇಳಿದರೆ ಅದೆಷ್ಟೋ ಜನ್ಮವನ್ನು ನಾವು ದಾಟಬೇಕಾಗ್ತದೆ. ಈಗ ನಮ್ಮನ್ನೇ ನಾವು ತಗೊಳ್ಳುವ, ಯಾರನ್ನು ಬೇಡ. ಇವತ್ತು ನಾವು ಇಷ್ಟು ಚೆನ್ನಾಗಿ ಇದ್ದೇವೆ ಅಂತ ಹೇಳಿದರೆ, ಇಷ್ಟು ಫ್ಯಾಷನ್ನಾಗಿ ಇದ್ದೇವೆ, ಒಬ್ಬರನ್ನು ನೋಡೋ ಒಬ್ಬರಿಗೆ ಸಂತೋಷ ಆಗ್ತದೆ ಅಂತ ಹೇಳಿದರೆ, ಸ್ವಲ್ಪ ವರ್ಷಗಳ ಹಿಂದೆ ಅಲ್ವಾ, ಒಂದು 2,000 3,000 ವರ್ಷಗಳ ಹಿಂದೆ, 4,000 5,000 ವರ್ಷಗಳ ಹಿಂದೆ, ಇನ್ನು ಅದರ ಸ್ವಲ್ಪ ಹಿಂದೆ ವರ್ಷ ಹೋದರೆ ಏನು ಹೇಳ್ತಾರೆ? ಮಂಗನಿಂದ ಮಾನವ ಅಂತ ಹೇಳ್ತಾರೆ ಅಲ್ವಾ? ನಾವು ಹೇಗಿದ್ದೆವು? ನಾವು ಯಾವ ರೀತಿ ಇದ್ದೆವು? ಆ ರೂಪ ಬದಲಾವಣೆಯಾಗಿ ಈ ರೂಪಕ್ಕೆ ಬರಬೇಕು ಅಂತ ಆದರೆ ಅದು ಎಷ್ಟು ಕೋಟಿ ವರ್ಷಗಳಾಗಿರ್ಬೋದು. ಕೋಟಿ ವರ್ಷಗಳು ನಮ್ಮ ಈ ರೂಪ ಬರಬೇಕಾದ್ರೆ, ನಾವಿಷ್ಟು ಥಿಂಕ್ ಮಾಡಬೇಕಾದ್ರೆ ನಾವು ಎಷ್ಟು ಜನ್ಮವನ್ನು ದಾಟಿ ಬಂದಿರ್ಬೋದು. ಆಗ ಅಷ್ಟು ಜನ್ಮದ ಅರಿವು ಮನುಷ್ಯನೊಳಗೆ ಇರುವ ಕಾರಣದಾನೆ ಮನುಷ್ಯ ಬುದ್ಧಿಶಾಲಿ ಅದ. ಎಲ್ಲದರ ಅರಿವು ಉಂಟು ಅವನಿಗೆ, ಮನುಷ್ಯನಿಗೆ. ಬಾಕಿಯೆಲ್ಲ ಜೀವರಾಶಿಗಳಿಗೆ ಎಲ್ಲದರ ಅರಿವಿಲ್ಲ. ಆ ಮನುಷ್ಯ ಜೀವರಾಶಿ ಆಗಬೇಕು ಅಂತ ಹೇಳಿದರೆ, ಆ ಮನುಷ್ಯ ಜನ್ಮ ಪಡಿಬೇಕು ಅಂತ ಹೇಳಿದರೆ, ಆ ಎಲ್ಲ ಜನ್ಮದ ಅಧ್ಯಯನ ಮಾಡಿದ ನಂತರ ಅವ ಮನುಷ್ಯ ಜನ್ಮಕ್ಕೆ ಬರೋದು. ಆ ಮನುಷ್ಯ ಜನ್ಮಕ್ಕೆ ಬಂದ ಮೇಲೂ ಕೂಡ ಈ ಮನುಷ್ಯ ಜನ್ಮದಲ್ಲಿ ಅನೇಕ ರೀತಿಯ ಅಧ್ಯಯನ ಮಾಡಲಿಕ್ಕೆ ಉಂಟು. ಇದು ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮವಾದ ವಿಚಾರ. ಇದೆಲ್ಲ ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಇಷ್ಟೇ ಹೇಳ್ಬೋದು, ನಿಮ್ಮ ನಂಬಿಕೆಗೆ ಬಿಟ್ಟಂಥ ವಿಷಯ. ಅದಕ್ಕೆ ಉದಾಹರಣೆ ಹೇಳಿದ್ದು, ಈ ರೂಪ ಬರಬೇಕಾದ್ರೆ ಸ್ವಲ್ಪ ನಾವು ನಮ್ಮ ಆದಿ ರೂಪವನ್ನು ನೋಡಿದರೆ ಈ ರೂಪಕ್ಕೂ ಆ ರೂಪಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟು. ಒಂದು ವಿಷಯ, ಈ ಪ್ರಪಂಚದಲ್ಲಿ ಪ್ರತಿಯೊಂದು
ಜೀವರಾಶಿಗಳು, ಅದರಲ್ಲಿ ಮಾನವರು. ಈ ಪ್ರಪಂಚ ಎಷ್ಟು ಗುಣಗಳ ಮೇಲೆ ನಿಂತಿದೆ ಅಂತೇಳಿ ಅದೇ ಗುಣಗಳನ್ನು ಮಾನವನ ಒಳಗೆ ಕೂಡ ಕೊಟ್ಟ. 6 ಗುಣಗಳು, 6 ರುಚಿ: ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾತ್ಸರ್ಯ ಎಂಬ 6 ಗುಣಗಳು. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, ಈ ಒಂದು 6 ರುಚಿಗಳು ಮೂಲವಾಗಿ. ಇದರಿಂದ ಎಷ್ಟು ಸಹ ರುಚಿಗಳ ಟೇಸ್ಟ್ಗಳ ಪರಿವರ್ತನೆ ಆಗ್ತದೆ, ಯಾವ್ಯಾವ ರೀತಿಯಲ್ಲೆಲ್ಲ ಮಾಡ್ತಾರೆ. ಆದರೆ ಇಷ್ಟು ಬೇಕೇ ಬೇಕು ಒಂದು ರುಚಿ ಆಗಬೇಕು ಅಂತೇಳಿದರೆ. ಇಷ್ಟು ರುಚಿ ಮುಖ್ಯವಾಗಿ ಬೇಕು ಅಂತೇಳಿ, ಟೇಸ್ಟ್ ಬರಬೇಕು ಅಂತೇಳಿದರೆ. ಈ ಟೇಸ್ಟ್ ಬಂತು ಅಂತ ಹೇಳಿದರೆ ಉಂಟಲ್ವ, ಅದು ಹೋಯ್ತು ಅಂತಲೇ ಅರ್ಥ. ಯಾವಾಗ ಟೇಸ್ಟ್ ಸಿಕ್ಕಿತು ಆವಾಗ ಈ ಪ್ರಪಂಚದೆಲ್ಲವೂ ಮಾಯೆಯು ಅಂಟಿಕೊಂಡಿತು ಅಂತ ಅರ್ಥ. ಈ ಪ್ರಪಂಚದ ಮಾಯೆ ಅಂಟಿಕೊಳ್ಳದೇ ಇರಬೇಕು. ಈ ಪ್ರಪಂಚದ ಮಾಯೆ ಅಂಟಿಕೊಳ್ಳದೇ ಇರಬೇಕು ಅಂತಂದರೆ ಅದು ಹೇಗೆ ಸಾಧ್ಯ? ಆಗ ಒಂದು ಮನುಷ್ಯನ ಜನ್ಮದಲ್ಲಿ ಗುರುವಿನ ಅವಶ್ಯಕತೆ ಬಹಳ ಮುಖ್ಯ. ಗುರುವಿನ ದರ್ಶನ ಮಾಡಿದ ಕೂಡಲೇ, ಗುರುವಿನ ಸೇವೆ ಮಾಡಿದ ಕೂಡಲೇ ನಿಮಗೆ ಜ್ಞಾನ ಪ್ರಾಪ್ತಿ ಆಗುವುದಿಲ್ಲ, ನಿಮ್ಮ ಸಮಸ್ಯೆಗಳು ದೂರ ಹೋಗುವುದಿಲ್ಲ, ಖಂಡಿತ ಆಗುವುದಿಲ್ಲ. ನಿಮ್ಮ ಜೀವನದಲ್ಲಿ ಸಿಗುವ ಅತ್ಯಮೂಲ್ಯವಾದ ಒಂದು ಪುಣ್ಯ ಅಂತ ಹೇಳಿದರೆ ಗುರುವಿನ ಸೇವೆ. ಆ ಪುಣ್ಯ ಏನು ಮಾಡ್ತದೆ ಅಂತ ಹೇಳಿದರೆ ನಿಮ್ಮನ್ನು ಮುಂದಿನ ಜನ್ಮದಲ್ಲಿ ಅಪ್ಡೇಟ್ ಮಾಡ್ತದೆ. ಮುಂದಿನ ಜನ್ಮದಲ್ಲಿ ಅಪ್ಡೇಟ್ ಮಾಡ್ತದೆ. ಸತ್ಯವಾಗಿ ಹೇಳೋದಾದರೆ ಹಾಗೆ ಆ ಪುಣ್ಯವನ್ನು ಸಂಪಾದನೆ ಮಾಡಿ ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಹೋಗುವಾಗ ಆ ಆತ್ಮದಲ್ಲಿ ಪುಣ್ಯದ ಅಂಶ ಹೆಚ್ಚಾಗಿರ್ತದೆ. ಯಾರಲ್ಲಿ ಒಬ್ಬನಲ್ಲಿ ಪುಣ್ಯದ ಅಂಶ ಹೆಚ್ಚಾಗಿರ್ತದೋ ಅವನಲ್ಲಿ ಸದ್ಗುಣಗಳು ತನ್ನಿಂದ ತಾನಾಗಿ ಸೃಷ್ಟಿಯಾಗಿಕೊಳ್ತದೆ. ಈಗ ಸದ್ಗುಣ ಹೇಗೆ ಸೃಷ್ಟಿಯಾಗುವುದು ಅಂತಂದರೆ ಪುಣ್ಯದ ಅಂಶ ಬೇಕು. ಆ ಪುಣ್ಯದ ಅಂಶ ಬೇಕು ಅಂತೇಳಿದರೆ ಅಮ್ಮನ ಗರ್ಭಾವಸ್ಥೆಯಲ್ಲಿ, ಇಲ್ಲ ಜನ್ಮದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಆ ಆತ್ಮ ಪುಣ್ಯಾತ್ಮವಾಗಿ ಭೂಮಿಗೆ ಬಂದಾಗ ಅದು ಆಟೋಮೆಟಿಕ್ಕಾಗಿ ಸದ್ಗುಣದಿಂದ ಮುಂದುವರಿತದೆ. ಇನ್ನೊಂದು ಸದ್ಗುಣ ಯಾವ ರೀತಿಯಾಗಿ ಕಲಿತುಕೊಳ್ಳೋದು? ಅನುಭವದ ಮೂಲಕ. ಅನುಭವಿಸಿ ಸಾಕಾಯ್ತಪ್ಪ, ಇನ್ನೂ ಬೇಡ, ಇನ್ನು ಸ್ವಲ್ಪ ಮೌನವಾಗಿರುವ ಅನುಭವದಿಂದ. ಇನ್ನು ಸಹವಾಸದಿಂದ. ಒಂದು ಸಹವಾಸ ಆಗಬೇಕು, ಒಂದು ಅನುಭವ ಆಗಬೇಕು, ಅಲ್ಲ ಏನೋ ಒಂದು ವಿಚಾರ ನಮ್ಮ ಜೀವನದಲ್ಲಿ ಯೂಟರ್ನ್ ಆಗಬೇಕು, ಒಂದು ಸತ್ಯದ ದಾರಿಯಲ್ಲಿ ನಾವು ಹೋಗಬೇಕು ಎಂಬ ಸ್ಥಿತಿ ನಿಮ್ಮ ಒಳಗೆ ಬರ್ತದೆ ಅಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಪುಣ್ಯದ ಅಂಶ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿತು ಅಂತ ಅರ್ಥ. ಪುಣ್ಯದ ಭಾಗ ಹೆಚ್ಚಾಯಿತು. ಆ ಪುಣ್ಯದ ಭಾಗ ಹೆಚ್ಚಾಗುವಾಗ ಆ ಪುಣ್ಯವನ್ನೇ ನಾವು ಹುಡುಕಿಕೊಂಡು ಹೋಗ್ತೇವೆ, ಆ ಪುಣ್ಯವನ್ನೇ ನಾವು ಸಂಪಾದನೆ ಮಾಡ್ತೇವೆ. ಆ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಹೋಗುವಾಗ ಎಲ್ಲ ತನ್ನಿಂತಾನಾಗಿ ಗೊತ್ತಾಗೋದು. ಮೌನವಾಗಿರಬೇಕು, ತಾಳ್ಮೆಯಾಗಿರಬೇಕು, ಕೋಪ ಮಾಡಬಾರ್ದು, ಯಾರ ಮನಸ್ಸು ನೋಯಿಸಬಾರ್ದು, ಒಬ್ಬರಿಗೆ ಗೌರವ ಕೊಡಬೇಕು, ಒಬ್ಬರಿಗೆ ತಗ್ಗಿ ಬಗ್ಗಿ ನಡಿಬೇಕು, ನನಗೆಷ್ಟು ಗೊತ್ತಿದೆ ಅಂತೇಳಿ ಅಹಂಕಾರದಲ್ಲಿರಬಾರ್ದು, ಸಮಯ ಸಂದರ್ಭ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು, ಒಬ್ಬೊಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಂದು ವಿಚಾರವನ್ನು ಅವನು ಅರ್ಥ ಮಾಡಿಕೊಂಡೇ ಹೋಗ್ತಾನಾಗ. ಆಗ ಅವನ ತನವನ್ನೇ ಅವನು ಮರ್ತುಕೊಳ್ತಾನೆ, ಅವನ ತನವನ್ನೇ ಅವನು ಮರ್ತು ಬಿಡ್ತಾನೆ. ಅದು ಹೇಗೆ? ಪುಣ್ಯ. ನಿನ್ನ ಮನೆಯಲ್ಲಿ ನೀನೊಂದು ಇಬ್ಬರಿಗೆ ಅಡುಗೆ ಮಾಡಿಟ್ಟಿದ್ದಿ, ಇಬ್ಬರಿಗೆ ಆಗುವಷ್ಟು. ದಿಢೀರಂತೇಳಿ ಒಂದು 10 ಜನ ಬಂದರು. ಅಷ್ಟೇ ಇರೋದಲ್ಲಿ ಪ್ರಸಾದ. ಯಾವುದೋ ಒಂದು ರೀತಿಯಲ್ಲಿ ನೀನು ಅದನ್ನು ಮ್ಯಾನೇಜ್ ಮಾಡಿ 10 ಜನಕ್ಕೆ ಕೊಟ್ಟು ನೀನು ಸುಮ್ಮನೆ ಕೂತ್ಕೊಳ್ತಿ. ನಾನು ಊಟ ಮಾಡಿದ್ರೂ ಚಿಂತೆ ಇಲ್ಲ, ಮನೆಗೆ ಬಂದರು
ತೃಪ್ತಿಯಲ್ಲಿ ಊಟ ಮಾಡಿ ಹೋಗಲಿ ಅಂತೇಳಿ ಅಲ್ವಾ. ಇದು ಪುಣ್ಯ. ಅದು ಏಕೆ ನಿನಗೆ ಮನಸ್ಸು ಬಂತು? ನೀನು ಊಟ ಮಾಡದಿದ್ದರೂ ಪರವಾಗಿಲ್ಲ, ನಾನು ಊಟ ಮಾಡಿದರೂ ಪರವಾಗಿಲ್ಲ, ಆ ಸ್ಥಿತಿ ನಿನ್ನ ಒಳಗೆ ಹೇಗೆ ಬಂತು? ಯಾವ ರೀತಿಯಲ್ಲಿ ಬಂತು? ಆಗ ನೀನು ಎಲ್ಲಿ ಹೋಗಿದ್ದಿ? ನಿನ್ನ ಹಸಿವು ಎಲ್ಲಿ ಹೋಗಿತ್ತು? ಹಸಿವೆ ಇತ್ತಲ್ಲ, ಆಗ ನಿನ್ನ ಹಸಿವು ಎಲ್ಲಿ ಹೋಯಿತು? ಮರ್ತು ಹೋಯಿತು. ಆಗ ನಿನ್ನನ್ನು ನೀನು ಮರ್ತಿ. ಆ ಸಮಯದಲ್ಲಿ ನಿನ್ನ ಹಸಿವೆನ್ನೇ ನೀನು ಮರ್ತುಕೊಂಡೆ. ನಿನ್ನ ಎದುರು ಕಣ್ಣಿಗೆ ಕಾಣೋರು ಮಾತ್ರ ಕಾಣ್ತಾರೆ, ಕಣ್ಣಿಗಿದ್ದವರು ಮಾತ್ರ ಕಾಣ್ತಾರೆ ಅಲ್ವಾ. ಮನೆಗೆ ಬಂದಿದ್ದಾರಪ್ಪ, ಒಂದು ಒಳ್ಳೆ ಊಟ ಮಾಡಿ ಹೋಗಲಿ, ತೊಂದರೆ ಇಲ್ಲ, ಏನೋ ಒಂದು ಮಾಡಿಕೊಡುವ ಅಲ್ವಾ. ಸತ್ಯ ಅಲ್ವಾ. ಇದು ಪುಣ್ಯ. ಇಂಥ ಪುಣ್ಯದ ಅಂಶ ಹೆಚ್ಚಾಗ್ತಾ ಹೋಗುವಾಗ ನಮ್ಮ ಆತ್ಮ ಒಳ್ಳೆ ಶುದ್ಧವಾಗ್ತಾ ಹೋಗ್ತದೆ. ಮನಸ್ಸು ಶುದ್ಧವಾಗ್ತದೆ. ಮೊದಲು ಮನಸ್ಸು ಶುದ್ಧವಾಗೋದು, ಮತ್ತೆ ಆತ್ಮ ಶುದ್ಧವಾಗೋದು. ಹಾಗೆ ಸದ್ಗುಣಗಳು ಅನೇಕ ರೀತಿಯಲ್ಲಿ ಬರ್ತದೆ. ಆಗ ಜನ್ಮದಿಂದ ಬಂದ ಸದ್ಗುಣ ಶಾಶ್ವತವಾಗಿರ್ತದೆ. ಜನ್ಮದಿಂದ ಬಂದ ಸದ್ಗುಣ ಒಂದು ವಿಷಯ. ಎಲ್ಲವೂ ಜನ್ಮದಿಂದಲೇ ಬರುವುದು. ಆದರೂ ಕೆಲವರೆಲ್ಲ ಪರಿವರ್ತನೆ ಆದವರಿದ್ದಾರೆ. ಆ ಪರಿವರ್ತನೆ ಆಗಲಿಕ್ಕೆ ನಿಮ್ಮ ಜೀವನದಲ್ಲಿ ಆ ಪುಣ್ಯದ ಅಂಶ ಹೆಚ್ಚಾಯಿತು, ಪುಣ್ಯದ ಭಾಗ ಹೆಚ್ಚಾಯಿತು, ಕರ್ಮದ ಭಾಗ, ಪಾಪದ ಭಾಗ ಕಳೆದು ಹೋಯಿತು. ಅಲ್ಲಿ ಕೂಡ ಕರ್ಮವೇ ಕಾರಣ ಆಗ್ತದೆ. ಹೇಗೂ ಮಾತಾಡಿದರು, ಎಲ್ಲಿ ಹೋದರೂ, ಯಾವುದೇ ವಿಷಯ ಮಾತಾಡಿದರೂ ಅವನ ಕರ್ಮದ ಮೇಲೆ ಅಡಗಿದೆ. ಈ ಜನ್ಮದಲ್ಲಿ ನಿನ್ನ ಕರ್ಮ ಹೇಗೆ ಉಂಟು, ಮುಂದಿನ ಜನ್ಮದಲ್ಲಿ ಅದಕ್ಕೆ ತಕ್ಕವಾಗಿ ಸಿಕ್ಕುವಂಥ ವಿಚಾರ. ನೀನು ಯಾವ ರೀತಿ ಎಕ್ಸಾಮಿಗೆ, ಪರೀಕ್ಷೆಗೆ ಉತ್ತರ ಬರೆದಿದ್ದಿ, ಅದೇ ರೀತಿ ನಿನಗೆ ಮಾರ್ಕ್ಸ್ ಅಲ್ವಾ. ಸತ್ಯ ಅಲ್ವಾ. ಅದು ನೀನೇ ಬರಿಬೇಕಲ್ಲ, ಇನ್ನೊಬ್ಬರು ಬರೀಲಿಕ್ಕಾಗೋದಿಲ್ಲ. ಆಗ ನೀನೇ ಬರೆಯುವಾಗ, ನಿನ್ನ ಜೀವನವನ್ನು ನೀನೇ ಬರೆಯುವಾಗ ಒಂದು ಗುರು ಇದ್ದರೆ ಯಾವ ರೀತಿ ಬರಿಬೇಕು ಅಂತ ಹೇಳಿಕೊಡ್ತಾರೆ. ಅವರು ಬರೆಯುವುದಿಲ್ಲ. ಆಗ ಸದ್ಗುಣಗಳು ಬರಬೇಕಾದರೆ ಮುಖ್ಯವಾಗಿ ಒಂದು ಗುರುವಿನ ಸೇವೆ ಬಹಳ ಮುಖ್ಯ. ಈ ಜನ್ಮದಲ್ಲಿ ಒಳ್ಳೆ ಸದ್ಗುಣ ಇರುವ ವ್ಯಕ್ತಿಯಾಗಿರ್ಬೋದು, ಆದರೆ ಸದ್ಗುಣವಾಗಿ ಅವ ಈ ಜನ್ಮದಲ್ಲಿ ಬರಬೇಕಾದ್ರೆ, ಆ ಸದ್ಗುಣಗಳಿಂದ ಬರಬೇಕಾದ್ರೆ ಹಿಂದಿನ ಜನ್ಮದಲ್ಲಿ ಎಷ್ಟೋ ಸೇವೆ ಮಾಡಿರ್ಬೋದು, ಎಷ್ಟೋ ವಿಷಯವನ್ನು ತಿಳಿದಿರ್ಬೋದು. ಅದು ಆತ್ಮದಲ್ಲಿ ಹಾಗೆಯೇ ರಿಜಿಸ್ಟರ್ ಆಗಿದೆ, ಅದು ಹಾಗೆಯೇ ಕಂಟಿನ್ಯೂ ಆಯಿತು. ಈ ಜನ್ಮದಲ್ಲಿ ನಮಗೆ ಆ ಜ್ಞಾನ ಸಿಕ್ಕಿದೆ, ಆ ಸ್ಥಿತಿ ಸಿಕ್ಕಿದೆ ಅಂತೇಳಿ ಅಹಂಕಾರ ಬಂದರೆ ಅದು ಮುಂದಿನ ಜನ್ಮಕ್ಕೆ ಇನ್ನೊಂದು ರೀತಿಯಲ್ಲಿ ಹೋಗ್ತದೆ. ಆದ ಕಾರಣ ಪ್ರತಿಯೊಂದು ಜನ್ಮದಲ್ಲಿಯೂ, ಮಾನವನ ಜನ್ಮದಲ್ಲಿಯೂ ತಿಳಿದವರು, ಹಿರಿಯರ ಅನುಭವದ ಮಾತುಗಳು, ಗುರುಗಳ ಆಶೀರ್ವಾದ, ಗುರುವಿನ ಜ್ಞಾನದ ಮಾತುಗಳು ಪ್ರತಿಯೊಬ್ಬನಿಗೂ ಬೇಕಾದಂಥ ಜ್ಞಾನ ಸಂದೇಶ, ಜ್ಞಾನ ಮಾರ್ಗ ಅದು. ಆದ ಕಾರಣ ಸದ್ಗುಣಗಳು ಬರುವುದು ಹೇಗೆ ಅಂತೇಳಿದರೆ ಮುಖ್ಯವಾಗಿ ಅದು ಜನ್ಮದಿಂದಲೇ ಬರುವಂಥ ವಿಚಾರ. ಜನ್ಮದಲ್ಲಿ ನಾವು ಏನು ಪಡ್ಕೊಂಡು ಬಂದಿದ್ದೇವೆ ಅದನ್ನು ಅನುಭವಿಸಲೇಬೇಕು. ಅದು ಎಷ್ಟೇ ಸದ್ಗುಣ ಇದ್ದವರ ಜೊತೆಗೆ ನಾವು ಇದ್ದರೂ ಕೂಡ ನಮ್ಮ ಒಳಗೆ ಆ ಸದ್ಗುಣದ ವಿಚಾರಗಳು ಎಂಟ್ರಿ ಆಗದಿದ್ದರೆ, ಅವರ ಜೊತೆ ಇರುವಾಗ ನಾವು ಒಳ್ಳೆಯ ಸದ್ಗುಣದಲ್ಲಿ ನಗುತ್ತಾ ಮಾತಾಡ್ತಾ ಇರ್ತೇವೆ. ಅವರಿಂದ ಸ್ವಲ್ಪ ದೂರ ಹೋದ ಕೂಡಲೇ ಉಂಟಲ್ಲ, ಆಟೋಮೆಟಿಕ್ ನಮ್ಮ ಒಳಗಿದ್ದು ಹೊರಗೆ ಬಂದುಬಿಡ್ತದೆ. ಕೋಪ ಬಂದುಬಿಡ್ತದೆ, ದ್ವೇಷ ಬಂದುಬಿಡ್ತದೆ, ಎಲ್ಲವೂ ಬಂದುಬಿಡ್ತದೆ. ಹಾಗೆ ಆಗಬಾರ್ದು. ಸಜ್ಜನರ ಒಟ್ಟಿಗೆ ಇದ್ದರೆ ಸಜ್ಜನರಲ್ಲ. ಸಜ್ಜನರ ಒಟ್ಟಿಗಿರುವ ಕಾರಣ ನೀನು ಸಜ್ಜನರಾಗಿ ಇರಬೇಕಾಗ್ತದೆ. ನೀನಾಗಿರುವಾಗ, ಅರ್ಥ ಆಯ್ತಲ್ವ, ಏಕಾಂಗಿಯಾಗಿರುವಾಗ ನಿನ್ನೊಳಗೆ ಅಂಥ ಒಂದು ಸ್ಥಿತಿ ಬಂದರೆ ನೀನು ಆ ಸಜ್ಜನರ ಒಟ್ಟಿಗೆ ಇದ್ದದಕ್ಕೆ ಸಾರ್ಥಕ ಆಯಿತು. ಈಗ ಒಂದು 10 ಜನ ಸಾಧುಗಳು, ಸಂತರುಗಳು ಇರ್ತಾರೆ, ನೀನು ಹೋಗ್ತಿ, ಸೇವೆ ಮಾಡ್ತಿ, ಅವರೊಟ್ಟಿಗೆ ಇರ್ತಿ, ಹಗಲು ರಾತ್ರಿ ನಿದ್ದೆ ಕೆಡ್ತಿ, ಎಲ್ಲ ಸೇವೆ ಮಾಡ್ತಿ, ಅವರು ಹೇಳಿದನ್ನೆಲ್ಲ ಮಾಡ್ತಿ, ಅವರ ಬೈಗಳನ್ನು ಸ್ವೀಕಾರ ಮಾಡ್ತಿ, ಎಲ್ಲವನ್ನೂ ಸ್ವೀಕಾರ ಮಾಡ್ತಿ. ಅಲ್ಲಿ ನೀನು ಅಲ್ಲಿಂದ ನೀನು ಮನೆಗೆ ಬರ್ತಿ. ಮನೆಗೆ ಬಂದ ನಂತರ ಅದೇ ಸ್ಥಿತಿ ನಿನ್ನ ಒಳಗಿರಬೇಕು, ಮನೆಯಲ್ಲಿ ಕೂಡ.
ಹೆಂಡತಿ ಹತ್ರ ಮಾತಾಡುವಾಗ, ಮಕ್ಕಳ ಹತ್ರ ಮಾತಾಡುವಾಗ, ಅಪ್ಪನ ಹತ್ರ ಮಾತಾಡುವಾಗ, ಅಮ್ಮನ ಹತ್ರ ಮಾತಾಡುವಾಗ ಅಲ್ಲಿ ಮಾಡಿದ್ದು ನೀನೇ ಅಲ್ವಾ, ಯಾಕೆ ಇಲ್ಲಿ ಮಾಡಲಿಕ್ಕಾಗೋದಿಲ್ಲ? ಈ ರೀತಿ ಆಗಬಾರ್ದು. ಒಂದೇ ರೀತಿ ಅದು. ನನಗೆ ಗುಡಿಸ್ಲಿಕ್ಕೆ ಗೊತ್ತುಂಟು, ನನಗೆ ಒರೆಸ್ಲಿಕ್ಕೆ ಗೊತ್ತುಂಟು, ಪಾತ್ರೆ ತೊಳಲಿಕ್ಕೆ ಗೊತ್ತುಂಟು, ಅಡುಗೆ ಮಾಡಲಿಕ್ಕೆ ಗೊತ್ತುಂಟು, ಗುರುಗಳ ಸೇವೆ ಮಾಡೋದು ನಾನು ಮಾಡ್ತಾಯಿದ್ದೆ. ಇಲ್ಲಿ ನೀನು ಇದ್ದಿ, ನಾನು ಮಾಡ್ತಾಯಿದ್ದೆ, ನಾನೇ ಮಾಡ್ತೇನೆ. ಇಲ್ಲಿ ಅಲ್ಲಿ ಗುಡಿಸಿದ್ದೇನೆ, ಅಲ್ಲಿ ಒರೆಸಿದ್ದೇನೆ, ಸ್ವಲ್ಪ ನಿಂಗೆ ಉಪಕಾರ ಆಗ್ತದಲ್ಲ, ನಿಂಗೆ ಸ್ವಲ್ಪ ಸಹಾಯ ಆಗ್ತದಲ್ಲ. ಅದರಲ್ಲಿ ಪ್ರೀತಿ ಬಾಂಧವ್ಯ ಬೆಳೆಯೋದಿಲ್ವಾ? ಅದು ಒಳ್ಳೆಯ ಗುಣ ಅಲ್ವಾ? ಆ ಗುಣ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಆ ಗುಣ ಜೀವನದ ಉದ್ದಕ್ಕೂ ಪರ್ಯಂತವಾಗಿ ಬರಬೇಕು. ಅದನ್ನು ನೋಡೋದು ಗುರು. ಇದು ಇಲ್ಲಿ ಮಾತ್ರವಾ ಅಲ್ಲ ಹೊರಗೆ ಕೂಡ ಉಂಟಾ? ಇಲ್ಲಿ ಮಾತ್ರ ಪ್ರೀತಿಯ, ಇಲ್ಲಿ ಮಾತ್ರ ಶರಣಾಗತಿಯ, ಅಲ್ಲ ಇದು ಮನೆಗೆ ಹೋದ ನಂತರ ಉಲ್ಟ ಹೊಡಿತದ? ಇಲ್ಲಿ ಗುರುವೇ 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 ಶರಣ, ಆಯಿತು 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 ಗುರುದೇವ ಅಂತ ಹೇಳಿ ಮನೆಗೆ ಹೋದ ಕೂಡಲೇ ಗಂಡ ಆದರೂ ಸರಿ, ಹೆಂಡತಿ ಆದರೂ ಸರಿ. ಅರ್ಥ ಆಗ್ತದ? ಇದೇ ಸ್ಥಿತಿಯಲ್ಲಿ ಅಲ್ಲಿ ಇದ್ದರೆ ಮತ್ತೆ ಅವರಿಗೆ ಗುರುವಿನ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳೋದು. ಆಟೋಮೆಟಿಕ್ಕಾಗಿ ಅದು ಒಳಗೆ ಆ ಒಂದು ನಿಜ ಸ್ಥಿತಿಯನ್ನು ಕಂಡುಕೊಳ್ಳಲಿಕ್ಕಾಗ್ತದೆ. ಇದು ಗುರುವಿನ ಹತ್ರ ಇರುವಾಗ ಒಂದು ರೀತಿ, ಗುರುವಿನ ಹತ್ರ ಹೊರಗೆ ಹೋದರೆ ಇನ್ನೊಂದು ರೀತಿ. ಹಾಗೆ ಆಗಬಾರ್ದು ಅಂತ ಹೇಳೋದು. ಸದ್ಗುಣ ಅಂತೇಳಿ ಒಂದು ರಿಜಿಸ್ಟರ್ ಆಗಿ ಬಿಟ್ಟರೆ ಅದು ಕೊನೆಯವರೆಗೆ ಹೋಗಬೇಕು. ಅದು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಇದು ಕರ್ಮ ತಡೀತದೆ ಅಂತ ಹೇಳೋದು. ಯಾವುದೋ ಒಂದು ರೀತಿಯಲ್ಲಿ ವೇಯನ್ನು ಕಟ್ ಮಾಡ್ತದೆ. ಅದು ಈ ಸತ್ಯವಾದ ವಿಚಾರ. ಹಾಗೆ ಸದ್ಗುಣಗಳು ಬರಬೇಕು ಅಂತೇಳಿ ಅಷ್ಟು ಸುಲಭದಲ್ಲಿ ಬರುವುದಿಲ್ಲ. ಅಷ್ಟು ಸುಲಭದಲ್ಲಿ ಸದ್ಗುಣಗಳು ಬರುವುದಿಲ್ಲ. ಎಲ್ಲರೂ ಒಳ್ಳೆ ಒಳ್ಳೆ ಗುಣದವರೇ, ಆದರೆ ಆ ಸದ್ಗುಣದಲ್ಲಿ ಸ್ವಾರ್ಥವಿಲ್ಲ. ಇಲ್ಲಿರೋದು ವಿಷಯ. ಎಲ್ಲರ ಹತ್ರ ಒಳ್ಳೆ ಕ್ವಾಲಿಟೀಸ್, ಕ್ಯಾರೆಕ್ಟರ್ ಎಲ್ಲ ಇದೆ, ಎಲ್ಲ ಗುಣಗಳಿದೆ, ಆದರೆ ಅದರಲ್ಲೆಲ್ಲ ಸ್ವಾರ್ಥ ಇದೆ. ಈ ಸದ್ಗುಣ ಅಂತ ಹೇಳುವ ವಿಚಾರದಲ್ಲಿ ಉಂಟಲ್ಲ, ಸ್ವಾರ್ಥ ಇಲ್ಲ. ಅದು ನಿಸ್ವಾರ್ಥ. ಅದು ನೋ ಎಕ್ಸ್ಪೆಕ್ಟೇಷನ್. ಯಾವುದಲ್ಲಿಯೂ ಅದು ಎಕ್ಸ್ಪೆಕ್ಟೇಷನ್ ಇಲ್ಲ ಸದ್ಗುಣ ಎಂಬುದು. ಒಬ್ಬನಿಗೇನೋ ಒಂದು ಹೋಗೋ ದಾರಿಯಲ್ಲಿ ಏನೊಂದು ಆಯಿತಾ, ತೊಂದರೆ ಆಯಿತಾ, ಕೂಡಲೇ ಹಿಂದೆ ಮುಂದೆ ನೋಡೋದಿಲ್ಲ ಅವನು. ಅವನಿಗೆ ಕಾಣೋದು ಅವನು ಮಾತ್ರ. ಅವನು ಚೆನ್ನಾಗಿದ್ದರೆ ಸಾಕಪ್ಪ ಅಂತೇಳಿ. ಅದು ಒಳಗಿರುವ ಸ್ಥಿತಿ. ಅದು ಯಾರಿಗೂ ನೋವು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಇದು ಸದ್ಗುಣಗಳ ವಿಚಾರಗಳು. ಅರ್ಥ ಆಯ್ತಲ್ವ? ಏನೇ ತಪ್ಪು ಇದ್ದರೂ ಅದು ತನ್ನ ಮೇಲೆ ತಾನು ಹಾಕಿಕೊಳ್ತದೆ ಹೊರತು ಇನ್ನೊಬ್ಬರನ್ನು ತೋರಿಸೋದಿಲ್ಲ. ಸದ್ಗುಣ ಯಾವತ್ತಿದ್ರೂ ಇನ್ನೊಬ್ಬರನ್ನು ತೋರಿಸೋದಿಲ್ಲ. ಅದು ಏನಾದರೂ ಸರಿ, ಎಲ್ಲ ತನ್ನ ಮೇಲೆ ತಾನು ಹಾಕಿಕೊಳ್ತದೆ. ಕಾರಣ ಏನು? ಆ ಸದ್ಗುಣ ಉಂಟಲ್ವ, ಅದನ್ನು ಯಾವುದೋ ಒಂದು ರೀತಿಯಲ್ಲಿ ಜೀರ್ಣ ಮಾಡಿಕೊಳ್ತದೆ, ಸಹಿಸಿಕೊಳ್ಳೋ ಶಕ್ತಿ ಇರ್ತದೆ. ಸತ್ಯದಲ್ಲಿದ್ದೇನೆ ನಾನು, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ಒಂದು ದಿನ ಈ ಸತ್ಯದ ಅರಿವು ಆಗ್ತದೆ, ಆಗ ನಾನು ಇರ್ತೇನಾ ಇಲ್ವೋ ಗೊತ್ತಿಲ್ಲ ಎಂಬ ಒಂದು ದೃಢವಾದ ಸ್ಥಿತಿಯಲ್ಲಿ ಇರ್ತದೆ ಅದು ಸದ್ಗುಣ ಎಂಬುದು. ಇಷ್ಟೇ ವ್ಯತ್ಯಾಸ ಇದರಲ್ಲಿ. ಎಲ್ಲರಲ್ಲಿ ಗುಣ ಉಂಟು ಅಂತ ಹೇಳೋದು, ಎಲ್ಲರಲ್ಲಿ ಕ್ಯಾರೆಕ್ಟರ್ ಉಂಟು ಅಂತ ಹೇಳೋದು. ಆದರೆ ಈ ಸದ್ಗುಣ ಎಂಬ ಹೈ ಕ್ವಾಲಿಟಿ ಕ್ಯಾರೆಕ್ಟರ್ ಉಂಟು ಅಂತ ಹೇಳೋದು, ಅಲ್ಟಿಮೇಟ್ ಅನ್ಕಂಡೀಷನಲ್ ಲವ್. ಅದು ಎಲ್ಲರ ಹತ್ರ ಬರೋದಿಲ್ಲ ಅಂತ ಹೇಳೋದು. ಗೊತ್ತಾಯ್ತು ಹೇಳೋದು? ಆ ಸ್ಥಿತಿ ಬರಬೇಕು ಅಂತ ಹೇಳಿದರೆ ಅದು ಜನ್ಮದಿಂದಲೇ ಬರಬೇಕು. ಸರಿಯಾದ ಸ್ಥಿತಿ ಹೇಳೋದಾದರೆ ಆ ಜನ್ಮದಿಂದ ಬಂದರೆ ಅದು ಕೊನೆಯವರೆಗೂ ಸಿಗ್ತದೆ. ಅದಕ್ಕೊಂದು ಮಾತು ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟರೂ ಹೋಗೋದು ಅಂತೇಳಿ. ಇಲ್ಲೇ ಉಂಟಲ್ಲ ಉತ್ತರ. ಅದು ಹುಟ್ಟಿನಿಂದಲೇ ಬರಬೇಕು ಅಂತೇಳಿ. ಆ ಹುಟ್ಟಿನಲ್ಲಿ ಯಾವ ಗುಣ ಬಂದಿದೆ ಅದು ಸುಟ್ಟುವಲ್ಲಿವರೆಗೆ ಹೋಗುವುದಿಲ್ಲ ಖಂಡಿತವಾಗಿ. ಗಾದೆ ಮಾತು. ಉತ್ತರ ಇಷ್ಟೇ, ಸಿಂಪಲಾಗಿ ಹಿರಿಯರು ಒಂದೇ ವಾಕ್ಯದಲ್ಲಿ ಹೇಳಿದ್ದಾರೆ, ಹುಟ್ಟು ಗುಣ ಸುಟ್ಟರೂ ಹೋಗೋದು. ನಾವು ಇಷ್ಟೆಲ್ಲ ಮಾತಾಡಿದರೆ ಸುಮ್ಮನೆ ಆಯಿತು.
சரி. திருச்சிற்றம்பலம். குருவே சரணம். நம சிவாய. நம சிவாய. நம சிவாய.